ನಟ ದರ್ಶನ್ ಉಮಾಪತಿ ನಡುವೆ ಕಾಟೇರ ಟೈಟಲ್ ವಾರ್ ಶುರುವಾಗಿದೆ. ಟೈಟಲ್ ವಾರ್ ಸಂಬಂಧ ನಿರ್ದೇಶಕ ತರುಣ್ ಸುಧೀರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಟೇರ ಟೈಟಲ್ ಕೊಟ್ಟಿದ್ದು ದರ್ಶನ್. ಉಮಾಪತಿ ಅವರಿಗೆ ದರ್ಶನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಷ್ಟೇ. ನಟ ದರ್ಶನ್ ಯಾರಿಗೂ ವಾರ್ನಿಂಗ್ ಕೊಟ್ಟಿಲ್ಲ ಅಂತ ತರುಣ್ ಸುಧೀರ್ ಹೇಳಿದ್ದಾರೆ. ಇದರಲ್ಲಿ ಉಮಾಪತಿ ಅವರು ಹೇಳ್ತಾ ಇರೋದು ಅದೇ, ದರ್ಶನ್ನೇ ಕೊಟ್ಟಿದ್ದು, ಆದರೆ ನಾವು ಬೇರೆ ಸಬ್ಜೆಕ್ಟ್ಗೋಸ್ಕರ ಈ ಕಾಟೇರ ಅಂತ ಟೈಟಲ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ನನ್ನ ಹತ್ರ ಹೇಳ್ದೇನೆ ಇವ್ರು ಇನ್ನೊಂದು ಸಬ್ಜೆಕ್ಟ್ ಮಾಡಿದ್ದಾರೆ. ಕತೆ ಬರ್ಸೋದಕ್ಕೂ ನಾನು ತಯಾರಿ ಮಾಡ್ಕೊಂಡಿದ್ದೆ, ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ. ನಂದು ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ನಾನು ಒಂದು ಸಣ್ಣ ಪಾತ್ರ ಇದೆ ಈ ಇಡೀ ಕಥೆಯಲ್ಲಿ ಅಂತ ನಾನು ಹೇಳ್ತಾ ಇರೋದು ಅಂತ ಉಮಾಪತಿ ಅವರು ಹೇಳಿರುವಂತಹ ಮಾತು. ಆದರೆ ದರ್ಶನ್ ಅವರು ಕೊಟ್ಟಿರೋದು ವಾರ್ನಿಂಗ್ ಅಲ್ಲ, ವಾರ್ನಿಂಗ್ ಯಾವತ್ತೂ ಕೊಟ್ಟಿಲ್ಲ, ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಷ್ಟೇ ಅಂತ ತರುಣ್ ಸುಧೀರ್ ಕಾಟೇರಾದ ನಿರ್ದೇಶಕರು ಹೇಳ್ಕೊಂಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಕೀರ್ತಿ ಪಟೇಲ್ ಅವರು ತರುಣ್ ಸುಧೀರ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. 50ನೇ ದಿನದ ಸಂಭ್ರಮ, ಇದ್ರ ಜೊತೆಗೆ ಡಬಲ್ ಧಮಾಕ ಏನಂತ ಹೇಳಿದ್ರೆ ಪ್ರಸನ್ನ ಥಿಯೇಟರ್ ಸಹ 50ನೇ ವರ್ಷದ ಸಂಭ್ರಮ. ಕ್ಯಾಪ್ಟನ್ ಆಫ್ ದಿ ಶಿಪ್ ಕಾಟೇರಾಗೆ ತರುಣ್ ಸುಧೀರ್ ಸರ್ ನಮ್ಮೊಟ್ಟಿಗಿದ್ದಾರೆ. ಸರ್, ಮಾತು ಕಮ್ಮಿ ಕೆಲಸ ಜಾಸ್ತಿ ಅನ್ನೋ ರೀತಿ ನೀವು ಸಿನಿಮಾ ಕಾಟೇರ 1974 ಈ ಒಂದು ಕಥಾಹಂದರ ಶುರು ಅನ್ನೋವಂಥದ್ದು ಒಂದು ಪ್ಲಾನ್ ನೀವು ಹೇಳಿದ್ರಿ. ಜೊತೆಗೆ ಪ್ರಸನ್ನ ಥಿಯೇಟರ್ ಕೂಡ ಎಷ್ಟು ಸ್ಪೆಷಲ್ ನಿಮಗೆ, ಇದಕ್ಕೂ ಸಹ 1974 ಇನಾಗ್ರೇಷನ್ ಆಗಿರುವಂಥದ್ದು. ಅಂದರೆ ಅದೊಂದು ಎಮೋಷನ್ ಅಲ್ಲ ಮೇಡಮ್. ಅದು ನೋಡಿ, ಕಾಕತಾಳೀಯವರ ಏನು 50 ವರ್ಷಗಳು ಅದಕ್ಕೆ ಕಂಪ್ಲೀಟ್ ಆಗಿರೋದಿರ್ಬೋದು, ನಮ್ಮ ಸಿನಿಮಾ ಕತೆ ಆ ಟೈಮಲ್ಲಿ ನಡೆಯುತ್ತೆ ಅನ್ನೋದು ಒಂದು ಆಗಿರ್ಬೋದೇನು. ಬಹುಶಃ ನನ್ನ ಸಿನಿಮಾ ಕತೆ ಟೋಟಲ್ ಮೈಸೂರು ಪ್ರಾಂತ್ಯದಲ್ಲಿ ಆಗಿದ್ದಕ್ಕೋಸ್ಕರ ಆಯ್ತಾನೋ, ಇಲ್ಲಾಂದರೆ ಯಾವ್ದಾದ್ರು ಬೆಂಗಳೂರು ಪ್ರಾಂತ್ಯ ಬಂದಿದ್ರೆ ಬಹುಶಃ ನಾನು ಈ ಥಿಯೇಟ್ರನ್ನೂ ಅಲ್ಲಿ ಅಳವಡಿಸ್ಕೊತಿದ್ನೋ ಏನೋ ನಾನು ಸಿನಿಮಾದಲ್ಲಿ. ಆದರೆ ಅದೊಂದು ಕಾಕತಾಳೀಯವಾಗಿದೆ. ಪ್ರಸನ್ನ ಚಿತ್ರಮಂದಿರದಲ್ಲಿ ಇವತ್ತು ನಮ್ಮ ಕಾಟೇರ 50 ದಿವಸ ಕಂಪ್ಲೀಟ್ ಆಗಿದೆ, ಅದು ವಿತ್ ಫುಲ್ ಶೇರ್ ಕಂಪ್ಲೀಟ್ ಆಗಿದೆ ಅಂತ ಭಾಳ ಖುಷಿ ಆಗ್ತಾ ಇದೆ. ನಾವುಗಳು ಸಿನಿಮಾ ತಂಡವಾಗಿ ನಾವು ಫಂಕ್ಷನ್ ಮಾಡೋದು ಬೇರೆ ಆಗುತ್ತೆ ಅಮ್ಮ, ಆದರೆ ಒಂದು ಥಿಯೇಟ್ರ್ ಅವ್ರು ಬರೀ ಬಾಡಿಗೆ ತಾನೇ ತೊಗೊತಾ ಇರ್ತಾರೆ, ಅವರು ಕೂಡ ಒಂದು ಫಂಕ್ಷನ್ ಮಾಡ್ತಾರೆ, ಒಂದು ಶೀಲ್ಡ್ ಕೊಡ್ತಾರೆ ಅಂತಂದರೆ ಇನ್ನೆಷ್ಟು ಅವ್ರಿಗೆ ಅದ್ರ ಮೇಲೆ ಖುಷಿ ಆಗಿರಬೇಕು, ಅದೆಷ್ಟು ಅವ್ರಿಗೆ ಒಲವು ಬಂದಿರಬೇಕು ಅಂತ. ಸೊ ಹಾಗಾಗಿ ನಾನು ಇಡೀ ಪ್ರಸನ್ನ ಚಿತ್ರಮಂದಿರದ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹಾಗೂ ದರ್ಶನ್ ಸರ್ ಕಾಂಬಿನೇಷನ್ ನಟನಾಗಿ ನಾವು ನೋಡಿರುವಂಥದ್ದು ನವಗ್ರಹ ಸಿನಿಮಾದಲ್ಲಿ. ಅಂದಿನಿಂದ ಇಂದಿನವರೆಗೂ ದರ್ಶನ್ ಸರ್ ಹಾಗೂ ನಿಮ್ಮ ಜರ್ನಿ ಬಗ್ಗೆ ನೆನೆಸ್ಕೊಳೋದಾದರೆ ಏನೇನು ವಿಚಾರಗಳು ಬರ್ತವೆ ಸರ್, ಏನೇನು ಡಿಫ್ರೆನ್ಸ್ ಕಾಣಿಸುತ್ತೆ? ಇಲ್ಲಮ್ಮ, ಅವ್ರು ಅವತ್ತಿಂದ ಇವತ್ತಿನ ನಾನು ಒಂದೇ ಥರ ನೋಡ್ತೀಯ. ನಾನು ಫಸ್ಟ್ ಮೀಟ್ ಮಾಡಿದಾಗಿಂದ ಹಿಡಿದು ಇವತ್ತಿನವರೆಗೂ ಅವ್ರು ಅದೇ ಬ್ರದರ್ಲಿ ಫೀಲಿಂಗಲ್ಲೇ ನಾನು ನೋಡ್ತಾರೆ. ಅವ್ರು ಏನು ಚೇಂಜ್ ಆಗಿಲ್ಲ. ಅವರು ಕೆರಿಯರ್ನಲ್ಲಿ ಅವರು ಜನಗಳ ಪ್ರೀತಿ ಗಳಿಸೋದ್ರಲ್ಲಿ ತುಂಬ ಎತ್ತರಕ್ಕೆ ಹೋಗಿದ್ದಾರೆ ಹೊರತು ವ್ಯಕ್ತಿಯಾಗಿ ಅವರು ಮೊದಲು ಫಸ್ಟ್ ಫಿಲಮಲ್ಲಿ ಬಂದಾಗ ಹೆಂಗಿದ್ರು ಸಿಂಪಲ್ಸಿಟಿ, ಇವತ್ತಿಗೂ ಹಾಗೆ ಇದ್ದಾರೆ, ನಮ್ಮನ್ನು ಹಾಗೆ ನೋಡ್ತಾರೆ. ಸರ್, ನಾವು ಅನ್ಕೊಂಡಿರಲಿಲ್ಲ ಸರ್ ದರ್ಶನ್ ಸರ್ ಈ ರೀತಿಯ ಒಂದು ಖಡಕ್ ವಾರ್ನಿಂಗ್ ಕೊಡ್ತಾರೆ ವೇದಿಕೆ ಮೇಲೆ ಅನ್ನುವಂಥದ್ದು. ಗೊಂದಲಗಳು ಕೆಲವೊಂದು ಏನು ಕನ್ಫ್ಯೂಷನ್ಸ್ ಇರ್ಬೋದೇನೋ. ಸೊ ಅದಕ್ಕೆ ಅವ್ರು ಕ್ಲಾರಿಫಿಕೇಶನ್ ಅಂತ ಕೊಟ್ಟರೆ ಹೊರತು ಅದನ್ನು ನಾನು ವಾರ್ನಿಂಗ್ ಅಂತನೋ ಅದೇನೋ ಇದು ಅಂತನೋ ಏನಲ್ಲ. ಏನು ಸತ್ಯಾಂಶ ಏನಿದೆ ಆ ಸತ್ಯಾಂಶನ ಅವ್ರ ವೇದಿಕೆ ಸಿಕ್ಕಿರಲಿಲ್ಲ. ಈ ವೇದಿಕೆಯಲ್ಲಿ ಅದು ರಾಮಮೂರ್ತಿ ಸರ್ ಎಲ್ಲ ಬಂದಿದ್ರು, ಅದದು ವಿಷಯ ಬಂತು ಅನ್ನೋಕ್ಕೋಸ್ಕರ ಅದನ್ನು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿರೋದು ಅಷ್ಟೇ. ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಹೊಸ ಪ್ರತಿಭೆಗಳು ಬರ್ತಿರೋವಂಥದ್ದು, ಇದ್ರ ಬಗ್ಗೆ ಏನೇನು ಪ್ಲಾನ್ಸ್ ನಡೀತಾ ಇದೆ, ಯಾವ ರೀತಿಯ ಒಂದು ಅವಕಾಶ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲಮ್ಮ, ನಾನು ಪ್ರೊಡಕ್ಷನ್ ನಾನು ಡೈರೆಕ್ಷನ್ ಮಾಡಲ್ಲ, ಬರೀ ಪ್ರೊಡ್ಯೂಸ್ ಮಾಡಬೇಕು ಅಂತಿರೋದು. ಸೊ ಗುರು ಶಿಷ್ಯರು ಮಾಡಿದ್ವಿ ಲಾಸ್ಟ್ ನಾವು. ಸೊ ಈಗಲೂ ಒಂದು ಸ್ಕ್ರಿಪ್ಟ್ ಕೇಳ್ತಾ ಇದ್ದೀವಿ. ಶರಣ್ ಸರ್ದು ಒಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೂ ಯಾವುದೊಂದು ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ಸ್ಗಳು ಬಂದರೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಒಂದು ಸಿನಿಮಾ ಸಕ್ಸಸ್ ಆದರೆ ಏನಾದರೂ ಸಿರೀಸ್ ಬರುತ್ತಾ ಅನ್ನೋವಂಥದ್ದು ಒಂದು ಟ್ರೆಂಡಿಗೆ ಶುರು ಆಗಿಬಿಟ್ಟಿದೆ. ತುಂಬ ಹಿಂದೆ ಹೇಳ್ಬಿಟ್ಟಿದ್ದೀನಿ ನಾನು, ಇದ್ರದ್ದು ಏನು ಪಾರ್ಟ್ 2 ಪಾರ್ಟ್ 3 ಆ ಥರದ್ದೆಲ್ಲ ಏನಿಲ್ಲ. ಕಾಟೇರ ಇದು ಅಷ್ಟೇ. ನಾವು ಮತ್ತೆ ಬೇರೆ ಏನಾದ್ರು ಹೊಸದಾಗಿ ಏನಾದ್ರು ಮಾಡಬೇಕು ಅಂತೀವಿ. ಇದಿಷ್ಟು ನಿರ್ದೇಶಕ ತರುಣ್ ಸುಧೀರ್ ಅವರ ಮಾತಾಗಿತ್ತು. ಇನ್ನು ಕಾಟೇರ ಸಕ್ಸಸ್ ಯಾವ ರೀತಿ ಸಂಭ್ರಮಿಸಿದ್ರು ಚಿತ್ರತಂಡ ಅನ್ನುವಂಥದ್ದು ಒಂದು ಮಾತನಾಡಿದ್ರು. ಜೊತೆಗೆ ದರ್ಶನ್ ಸರ್ ಅವರ ಒಂದು ಪ್ರತಿಕ್ರಿಯೆ ಅಂದರೆ ಕಾಟೇರ ಟೈಟಲ್ ಸಿನಿಮಾ ವಿಚಾರವಾಗಿ ಯಾವ ರೀತಿಯ ಒಂದು ಅಂದರೆ ಒಂದು ಮಾತುಗಳಾಗಿತ್ತು, ಅದ್ರ ಬಗ್ಗೆ ಒಂದು ಪ್ರತಿ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು, ಈ ರೀತಿಯಾಗಿ ಒಂದು ಸ್ಪಷ್ಟನೆಯನ್ನು ತರುಣ್ ಸುಧೀರ್ ಅವರು ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಸತೀಶ್, ಕೀರ್ತಿ ಪಟೇಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.